ಯಾರು ಈ ಸಾವ್ಕಾರ್ ಮತ್ತು ಡಿ ಕೆ ಶಿ ನಡುವೆ ಯಾಕೆ ಕಿರಿಕಿರಿ? ಯಾಕೆ ಇವರಿಗೆ ಪ್ರಾಬ್ಲಮ್ಮು? ನೋಡಿ, ಬೆಳಗಾವಿ ಮೇಲೆ ಜಾರಕಿಹೊಳಿ ಕುಟುಂಬದ ಹಿಡಿತ ಇದೆ. ಅಂದರೆ ಒಂದು ಭಾಗದ ಹಿಡಿತ. ಅಂದರೆ ಅಲ್ಲಿ ಕತ್ತಿ ಬ್ರದರ್ಸ್ ಇದ್ದಾರೆ, ಆಮೇಲೆ ಹುಕ್ಕೇರಿ ಬ್ರದರ್ಸ್ ಇದ್ದಾರೆ, ಆಮೇಲೆ ಸವದಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಆಮೇಲೆ ಯಾರು ಜೊಲ್ಲೆ ಫ್ಯಾಮಿಲಿ ಇದೆ, ಎಲ್ಲ ಲಿಂಗಾಯತ್ ಫ್ಯಾಮಿಲಿ, ಆಮೇಲೆ ಇವರು ಪರಿಶಿಷ್ಟ ಪಂಗಡ. ಇಲ್ಲಿ ನೋಡಿ, ಇವರ ಫ್ಯಾಮಿಲಿ ಇದು ಹೆಂಗೆ ಅಂತಂದರೆ ದಾವಣಗೆರೆಯಲ್ಲಿ ಶಾಮನೂರು ಫ್ಯಾಮಿಲಿ ಇದೆಯಲ್ಲ, ಆ ಥರ ಶಾಮನೂರು ಫ್ಯಾಮಿಲಿ. ಕೇಂದ್ರದಲ್ಲಿ ಇವರಿದ್ದರು ಮೊದಲಿಗೆ, ಯಾರು ರಾಜಮನೆತನ, ಗ್ವಾಲಿಯರ ಮನೆತನದವರು ಯಾರಾದರೂ ಒಬ್ಬರು ಇರ್ತಾನೆ ಇದ್ರು, ಬಿ ಜೆ ಪಿಲಾದರೂ ಕಾಂಗ್ರೆಸ್. ಈಗ ಇದಕ್ಕೆ ಬರ್ತೀನಿ ತಡೀರಿ. ಯಾವುದೇ ಸರ್ಕಾರ ಇದ್ದರೂ ಕೂಡ ಬೆಳಗಾವಿಯ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರು ಮಂತ್ರಿ ಇರ್ತಾರೆ. ಈ ಬಾರಿ ಯಾರಿದ್ದಾರೆ? ಸತೀಶ್ ಜಾರಕಿಹೊಳಿ ಇದ್ದಾರೆ. ಕಳೆದ ಬಾರಿ ಬಿ ಜೆ ಪಿದಾಗ ಯಾರಿದ್ರು? ರಮೇಶ್ ಜಾರಕಿಹೊಳಿ ಇದ್ದರು. ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಇದ್ದರು. ಆಮೇಲೆ ಲಖನ್ ಜಾರಕಿಹೊಳಿ ಇನ್ನೂ ಕೂಡ ಎಂಟ್ರಿ ಕೊಟ್ಟಿಲ್ಲ, ಬಿಟ್ಟಾಕಿ. ಒಬ್ಬರು ಮಂತ್ರಿ ಆದರೆ ಮತ್ತೊಬ್ಬರು ಉಸ್ತುವಾರಿ ಮಂತ್ರಿ ಆಗಿರ್ತಾರೆ. ಅಲ್ಲಿ ಇವರಿಬ್ಬರ ನಡುವೆ ಕಿರಿಕಿರಿ ಆಗುತ್ತೆ. ಬಟ್ ಫ್ಯಾಮಿಲಿ ಇಶ್ಯೂ ಬಂದಾಗ ಒಂದಾಗ್ತಾರೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ದಶಕದ ಯತ್ನ ಆಗ್ತಾ ಇದೆ, ಬೆಳಗಾವಿಯನ್ನು ಪಡೆಯಬೇಕು ಅಂತೇಳಿ. ಯಾರು ಪ್ರಯತ್ನ ಪಡ್ತಿರೋದು? ಡಿ ಕೆ. ಬಿ ಜೆ ಪಿ ಕಾಂಗ್ರೆಸ್ಗೆ ಇಲ್ಲಿಯವರೆಗೆ ಅಲ್ಲಿ ಯಶಸ್ಸು ಸಿಕ್ಕಿಲ್ಲ. ಭಾಳಷ್ಟು ಪ್ರಯತ್ನ ಬಿ ಜೆ ಪಿನೂ ಮಾಡ್ತು, ಕೊನೆಗೆ ಅವರನ್ನೇ ಕರ್ಕೊಂಬತ್ತು. ರಮೇಶ್ ಜಾರಕಿಹೊಳಿನ ಕರ್ಕೊಂಬಂದು ಅಡ್ಜಸ್ಟ್ ಮಾಡ್ತು. ಲಕ್ಷ್ಮಣ್ ಸವದಿಗೆ ಉಪಮುಖ್ಯಮಂತ್ರಿ ಪಟ್ಟ ಕೊಡ್ತು. ನೋ ವರ್ಕೌಟ್ ಆಗಲಿಲ್ಲ. ಕೊಟ್ರಲ್ವಾ? ಆಮೇಲೆ ಶಶಿಕಲಾ ಜೊಲ್ಲೆಗೆ ಮಂತ್ರಿ ಮಾಡಿದರು, ವರ್ಕೌಟ್ ಆಗಲಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈ ಬಾರಿ ಕೂಡ ಟಿಕೆಟ್ ಕೊಟ್ಟರು, ಗೆಲ್ಲಿಲ್ಲ. ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರ್ ಕೊಡಲು ಪ್ರತಿ ಸಲ ಡಿ ಕೆ ತಂತ್ರ ಮಾಡ್ತಾ ಇರ್ತಾರೆ. ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನಿಂದ ಹಿಡಿದು ಜಿಲ್ಲೆಯಲ್ಲಿ ಹೆಬ್ಬಾಳ್ಕರ್ ಅವರನ್ನ ಬೆಳೆಸ್ತಿರುವಂಥ ಡಿ ಕೆ ಶಿ ಈಗಲ್ಲ, ಅವತ್ತು ಎಂ ಪಿ ಸೀಟ್ ಕೊಟ್ಟರು, ಸೋತೋದ್ರು. ಕಳೆದ ಬಾರಿ ಮತ್ತು ಈ ಬಾರಿ ಬೆಳಗಾವಿ ಗ್ರಾಮೀಣದಿಂದ ಗೆಲ್ಲಿಸಿದ್ರು. ಹೆಬ್ಬಾಳ್ಕರ್ ಜೊತೆ ಲಕ್ಷ್ಮಣ್ ಸವದಿಗೂ ಬುಷ್ ಕೊಟ್ಟಿದ್ದಾರೆ. ಯಾರು? ಡಿ ಕೆ. ಇವರನ್ನು ಹೊಡಿಬೇಕು ಅಂತ. ಲೋಕಸಭಾ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಮಗನಿಗೆ ಸೋಲಾಯಿತು, ಗೊತ್ತಿದೆ ನಿಮಗೆ. ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಸೋತರು. ಹೆಂಗೆ ಸೋತರು ಅಂತಂದರೆ, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಬೆಳಗಾವಿ ಗ್ರಾಮೀಣ. ಅಲ್ಲಿ 50,000 ತನ್ನ ಮಗನಿಗೆ ಲೀಡ್ ಕೊಡಿಸೋಕ್ಕಾಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಬಿ ಜೆ ಪಿ ಲೀಡ್, ಜಗದೀಶ್ ಶೆಟ್ಟರ್ಗೆ ಲೀಡ್ ಅವರ ಕ್ಷೇತ್ರದಲ್ಲಿ. ಆದರೂ ಕೂಡ ಯಾರನ್ನು ದೂರದೆ ಸುಮ್ಮನೆ ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್. ಸಾರಿ ಅಮ್ಮ ಅಂತೇಳಿ ಸಿ ಎಂ ಹೇಳಿದ್ದು ನೆನಪಿರ್ಬೋದು. ಆದರೆ ಪಕ್ಕದ ಚಿಕ್ಕೋಡಿಯಲ್ಲಿ ಶಶಿಕಲಾ ಜೊಲ್ಲೆ ಅವರ ಗಂಡ ಅಣ್ಣಾ ಸಾಹೇಬ್ ಜೊಲ್ಲೆ ಸಿಟ್ಟಿಂಗ್ ಎಂ ಪಿ ಅವರನ್ನು ಸೋಲಿಸಿದ್ರು. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಅಂದರೆ ಸತೀಶ್ ಜಾರಕಿಹೊಳಿ ಮಗಳು ಜಯ ಆಗತ್ತೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಗೆದ್ದರು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಸೋತ. ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾತಾಡಲಿಲ್ಲ. ಗೆದ್ದಂಥ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಮೇಲೆ ಸವಾರಿ ಮಾಡೋದು ಬಿಡಲಿಲ್ಲ. ಲಕ್ಷ್ಮಣ್ ಸವದಿ ಏರಿಯಾದಲ್ಲಿ ಜಾಸ್ತಿ ಓಟ್ ಬರಲಿಲ್ಲ ಅಂತ ಆರೋಪ ನೇರ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಸವದಿ ಮತ್ತು ಸಾವ್ಕಾರ್ ಮಧ್ಯದ ಜಗಳ ಮೊದಲಿಂದಲೂ ಇದೆ. ಆಮೇಲೆ ಸವದಿಯನ್ನು ಕಂಡ್ರೆ ರಮೇಶ್ ಜಾರಕಿಹೊಳಿಗೂ ಆಗಲ್ಲ. ಅರ್ಥ ಆಯ್ತಾ? ನಾಟ್ ಓನ್ಲಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿಗೂ ಆಗಲ್ಲ ಸವದಿಯನ್ನು ಕಂಡ್ರೆ. ಸವದಿಯವರನ್ನು ಶ್ರೀಮಂತ್ ಪಾಟೀಲ್ ಮತ್ತೊಬ್ಬರನ್ನು ಹಾಕಿ ಸೋಲಿಸಿ ಇವರೇ ಮಾಡಿದ್ಯಲ್ಲ. ಸತೀಶ್ ವಿರೋಧಿಗಳನ್ನು ಬೆಳೆಸ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿ. ಸವದಿಗೆ ಉತ್ತೇಜನ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಉತ್ತೇಜನ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಸತೀಶ್ ಒಪ್ಕೊಳ್ಳಲ್ಲ. ರೆಬೆಲ್ ಆಗಿಬಿಡ್ತಾರ, ಬಿ ಜೆ ಪಿಗೆ ಹೋಗ್ಬಿಡ್ತಾರ. ಕುಮಾರಸ್ವಾಮಿನೂ ಆಟ ಆಡಬಹುದು. ಬೆಳಗಾವಿಯಲ್ಲಿ ಡಿ ಕೆ ಶಿ ಆಪ್ತರ ಪ್ರಾಬಲ್ಯ ಹೆಚ್ಚಾಗುವ ಭಯ ಇದೆ. ಆಮೇಲೆ ಇದೇ ಸತೀಶ್ ಜಾರಕಿಹೊಳಿಯ ತಾಕತ್ತೇನಪ್ಪ ಅಂತಂದರೆ, ಈ ಒಂದು 25ರಿಂದ 30 MLAಗಳನ್ನು ಆರಾಮ್ಸೆ ಎತ್ತಾಕೊಂಡು ಹೋಗೋ ತಾಕತ್ತಿದೆ ಆ ಮನುಷ್ಯನಿಗೆ. ಅದು ಪೊಲಿಟಿಕಲ್ ತಾಕತ್ತಲ್ಲ, ಅದು ನಂಬಿಕೆಯ ತಾಕತ್ತು ಅವರ ಮೇಲೆ ಇರುವಂಥದ್ದು. ಅದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ಯಾವಾಗ ಎಚ್ ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೋ, ಇವತ್ತು ನಿಗಮ ಮಂಡಳಿ ಮೇಲೆ ಇಡಿ ದಾಳಿ ಆಯಿತು, ಆಮೇಲೆ ಮೂಢ ಹಗರಣ ಇದೆ, ದರ್ಶನ್ ವಿಚಾರ ಇದೆ. ಹಾಗಾಗಿ ಇದು ದೊಡ್ಡ ಸುದ್ದಿ ಆಗಲಿಲ್ಲ. ಬಟ್ ಇದು ಅತಿ ದೊಡ್ಡ ಸುದ್ದಿ. ಓಕೆ.